ದೋಸ್ತ ದೋಸ್ತ ಅನ್ಕಂತಾನೆ ಧನರಾಜ್ ಅವ್ರನ್ನ ಫಿನಾಲೆಗೆ ಇದು ವೋಟಿಂಗ್ ಇದು ನಾಮಿನೇಟ್ ಮಾಡಿದ್ರಿ. ಅವ್ರು ಆದರೂ ಕೂಡ ಬೇಜಾರಾಗಲಿಲ್ಲ. ನಿಮ್ಮ ಬಗ್ಗೆ ಒಳ್ಳೆ ಒಪಿನಿಯನ್. ಧನರಾಜ್ ಬಗ್ಗೆ ನೀವು ಹೇಳೋದಾದ್ರೆ ಮನೆ ಬಗ್ಗೆ. ಧನರಾಜ್ ಒಳ್ಳೆ ದೋಸ್ತ ರೀ. ಅದು ಒಳ್ಳೆ ಮನಸ್ಸಿರೋಂಥ ವ್ಯಕ್ತಿ ಆತ. ನಂದ ಒಂದು ಒಳ್ಳೆ ಬಾಂಧವ್ಯ ಐತ್ರಿ ಬಿಗ್ ಬಾಸ್ ಮನ್ಯಾಗ. ಒಳ್ಳೆ ದೋಸ್ತ್ ರೀ. ಅವನ ಬಗ್ಗೆ ಹೇಳಕ್ಕೆ ಮಾತುಗಳು ಬರಲ್ಲ ಅಂತ ದೋಸ್ತ್ ರೀ. ಆ ದೋಸ್ತನ ಬಗ್ಗೆ ಒಂದು ಹಾಡು ಹೇಳ್ರಿ, ಒಂದು ಸಾಲ್. ಒಂದು ಸಾಲ್ ಹೇಳ್ರಿ ಆ ದೋಸ್ತಿಗೆ ಖುಷಿ ಆಗಂಗ ಒಂದು ಹಾಡು. ಅದು ನಿಮ್ಮ ಧನರಾಜ್ ಖುಷಿ ಆಗಂಗ ಒಂದು ದೋಸ್ತಾಗ ನಾನು ಅಲ್ಲಿ ಬಿಗ್ ಬಾಸ್ ಮನ್ಯಾಗ ಏನಾರು ಬೇಜಾರಾದಾಗ ಹಾಡ್ತಿದ್ದೆ. ಚಿಂತಿ ಮಾಡಬೇಡ ದೋಸ್ತ, ಹನುಮಂತ ಇರುತ್ತಾನ, ತಲೆನೂ ಬೇಡ, ಚಿಂತಿ ಬೇಡ, ತಲೆನೂ ಬೇಡ, ಆರಾಮ ಇರೋಣ ಅಂತೇಳಿ ಹೇಳ್ತಿದ್ದೆ ಸರ್. ಅದು ಭಾಳ ಮಿಸ್ ಮಾಡ್ಕೊಳಕತ್ತಿ ಬಿಗ್ ಬಾಸ್ ಮನೆಯಿಂದ. ಈಗ ಬಂದೊಂದು 4-5 ದಿನ ಆತ. ಒಂಥರ ಮನ್ಸಿಗೆ ಮಿಸ್ ಮಾಡ್ಕೊತೀವಿ. ಭಾಳ ನೆನಪ ಆಗ್ತಾನೆ ದೋಸ್ತ. ನಿನ್ನೆ ಅಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ಬಂದೆ. ಹೊಳ್ಳಿ ಬರ್ತೀನಿ ಅಂತ ಹೇಳಿ ಬಂದಿನಿ. ದೋಸ್ತ ಅನ್ಕಂತಾನೆ ಧನರಾಜ್ ಅವ್ರನ್ನ ಫಿನಾಲೆಗೆ ಇದು ವೋಟಿಂಗ್ ಇದು ನಾಮಿನೇಟ್ ಮಾಡಿದ್ರಿ. ಅವ್ರು ಆದರೂ ಕೂಡ ಬೇಜಾರಾಗಲಿಲ್ಲ. ನಿಮ್ಮ ಬಗ್ಗೆ ಒಳ್ಳೆ ಒಪಿನಿಯನ್. ಧನರಾಜ್ ಬಗ್ಗೆ ನೀವು ಹೇಳೋದಾದ್ರೆ ಮನೆ ಬಗ್ಗೆ. ಧನರಾಜ್ ಒಳ್ಳೆ ದೋಸ್ತ ರೀ. ಅದು ಒಳ್ಳೆ ಮನಸ್ಸಿರೋಂಥ ವ್ಯಕ್ತಿ ಆತ. ನಂದ ಒಂದು ಒಳ್ಳೆ ಬಾಂಧವ್ಯ ಐತ್ರಿ ಬಿಗ್ ಬಾಸ್ ಮನ್ಯಾಗ. ಒಳ್ಳೆ ದೋಸ್ತ್ ರೀ. ಅವನ ಬಗ್ಗೆ ಹೇಳಕ್ಕೆ ಮಾತುಗಳು ಬರಲ್ಲ ಅಂತ ದೋಸ್ತ್ ರೀ. ಆ ದೋಸ್ತನ ಬಗ್ಗೆ ಒಂದು ಹಾಡು ಹೇಳ್ರಿ, ಒಂದು ಸಾಲ್. ಒಂದು ಸಾಲ್ ಹೇಳ್ರಿ ಒಂದು ಸಾಲ್. ಆ ದೋಸ್ತಿಗೆ ಖುಷಿ ಆಗಂಗ ಒಂದು ಹಾಡು. ಅದು ನಿಮ್ಮ ಧನರಾಜ್ ಖುಷಿ ಆಗಂಗ ಒಂದು ಹಾಡು. ದೋಸ್ತಾಗ ನಾನು ಅಲ್ಲಿ ಬಿಗ್ ಬಾಸ್ ಮನ್ಯಾಗ ಏನಾರು ಬೇಜಾರಾದಾಗ ಹಾಡ್ತಿದ್ದೆ. ಚಿಂತಿ ಮಾಡಬೇಡ ದೋಸ್ತ, ಹನುಮಂತ ಇರುತ್ತಾನ, ತಲೆನೂ ಬೇಡ, ಚಿಂತಿ ಬೇಡ, ತಲೆನೂ ಬೇಡ, ಆರಾಮ ಇರೋಣ ಅಂತೇಳಿ ಹೇಳ್ತಿದ್ದೆ ಸರ್. ಅದು ಭಾಳ ಮಿಸ್ ಮಾಡ್ಕೊಳಕತ್ತಿ ಬಿಗ್ ಬಾಸ್ ಮನೆಯಿಂದ. ಈಗ ಬಂದೊಂದು 4-5 ದಿನ ಆತ. ಒಂಥರ ಮನ್ಸಿಗೆ ಮಿಸ್ ಮಾಡ್ಕೊತೀವಿ. ಭಾಳ ನೆನಪ ಆಗ್ತಾನೆ ದೋಸ್ತ. ನಿನ್ನೆ ಅಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ಬಂದೆ. ಹೊಳ್ಳಿ ಬರ್ತೀನಿ ಅಂತ ಹೇಳಿ ಬಂದಿನಿ.